ಕಬ್ಬಿಗೆ 3,500 ರೂಪಾಯಿ ದರ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿ ಇಲ್ಲಿನ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಬೆಳಗಾವಿ ಬಾಗಲಕೋಟೆ ಗೋಕಾಕ್ ಸವದತ್ತಿ ರಾಜ್ಯ ಹೆದ್ದಾರಿ ತಡೆದು ಭಾನುವಾರ ಪ್ರತಿಭಟನೆ ನಡೆಸಿದರು. ತಾಲೂಕಿನ ವಿವಿಧೆಡೆಯಿಂದ ಬಂದಿದ್ದ ರೈತರು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. 1 ತಾಸಿಗೂ ಹೆಚ್ಚು ಹೊತ್ತು ರಸ್ತೆ ತಡೆ ನಡೆಸಿದ್ದರಿಂದ ವಾಹನ ಸವಾರರು ಪರದಾಡಿದರು. ಜಿಲ್ಲಾ ಕಾರ್ಯಾಧ್ಯಕ್ಷ ಸಿಂಧೂರ್ ತೆಗ್ಗಿ ಮಾತನಾಡಿದರು. ಅವರು ಸಕ್ಕರೆ ಕಾರ್ಖಾನೆಗಳು ಟನ್ ಕಬ್ಬಿಗೆ 3,500 ನೀಡಬೇಕು ಎಂದು ಒತ್ತಾಯಿಸಿ ಮೂಡಲಗಿ ತಾಲೂಕಿನ ಗೊರ್ಲಾಪುರ ಕ್ರಾಸ್ನಲ್ಲಿ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ. ಅದನ್ನು ಬೆಂಬಲಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ತಾಲೂಕು ಕೇಂದ್ರದ ಮೂಲಕ ಹೋರಾಟ ಮಾಡುತ್ತಿದ್ದೇವೆ ಎಂದರು. ನ್ಯಾಯಯುತವಾದ ದರ ಸಿಗದೆ ಕಬ್ಬು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅವರಿಗೆ ನೆರವಿಗೆ ಧಾವಿಸಬೇಕಿದ್ದ ಜಿಲ್ಲಾಡಳಿತ ಏನು ಮಾಡುತ್ತಿದೆ ಎಂದು ಪ್ರಶ್ನಿಸಿದ ಅವರು, ನಮ್ಮ ಬೇಡಿಕೆಯಂತೆ ಫ್ಯಾಕ್ಟರಿ ಮಾಲಕರು ಕಬ್ಬಿಗೆ ದರ ನಿಗದಿಪಡಿಸಬೇಕು, ಬಳಿಕ ಕಬ್ಬು ನುರಿಸುವ ಹಂಗಾಮು ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿದರು. ನಂತರ ತಹಸೀಲ್ದಾರ್ ಎಂವಿ ಗುಂಡಪ್ಪಗೋಳ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಹಾಗೂ ಸಿಪಿಐ ಮಠಪತಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು. ರಾಜ್ಯ ಕಾರ್ಯಾಧ್ಯಕ್ಷ ಬಸವರಾಜ ಬಿಜ್ಜೂರು, ಯಲ್ಲಾ ನಾಯ್ಕರ್, ಶಂಕರ್ ಬಗನಾಳ್, ಮಾಯಪ್ಪ ಜಿಂಗಿ, ಸೋಮು ರಾಯನಾಪುರ್ ಇತರರು ಉಪಸ್ಥಿತರಿದ್ದರು. ಇವತ್ತು ಏಕಾಏಕಿ ಮುಂದೆ ನಾವು ಗುಲ್ಲಾಪುರ ಗ್ರಾಮದ ಹೋರಾಟಕ್ಕೆ ಹೊಂಟಂಥ ರೈತರು ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ಚೂಡಪ್ಪ ಪೂಜಾರಿ ಅವರ ಆದೇಶದ ಮೇರೆಗೆ ಯರಗಟ್ಟಿ ಸರ್ಕಲ್ ಬಂದ್ ಮಾಡಿ ಮುಂದೆ ನೀವು ಬರ್ರಿ ಅಂತ ಅಂದ ಕಾರಣ ಒಳಗೆ ಇದ್ದಂಥ ನಮ್ಮ ರೈತ ಎಲ್ಲ ಮುಖಂಡರು ಇವತ್ತು ಕೂಡ್ಕೊಂಡು ಇವತ್ತು ಸರ್ಕಾರಕ್ಕೆ ಇವತ್ತು 3-4 ಲಕ್ಷಗಟ್ಟಲೆ ಇವತ್ತು ರೈತರ ಹೋರಾಟದಲ್ಲಿ ಸಕ್ಕರೆ ನಾಡೆಂದು ನಮ್ಮ ಬೆಳಗಾವಿ ಜಿಲ್ಲೆ ಹೆಸರು ಆಗಿದ್ದರೂ ಕೂಡ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ 29 ಸಕ್ಕರೆ ಫ್ಯಾಕ್ಟ್ರಿಗಳಿವೆ. ಈ ಫ್ಯಾಕ್ಟ್ರಿ ಮಾಲಕರು ಯಾರಪ್ಪ ಅಂದ್ರೆ ಎಲ್ಲ ರಾಜಕೀಯ ನಾಯಕರು. ಅದಕ್ಕೆ ರಾಜಕೀಯ ನಾಯಕರು ಎಲ್ಲರೂ ಒಂದುಗೂಡ್ಕೊಂಡು ಇವತ್ತು ನಮ್ಮ ರೈತ ಕುಲವನ್ನು ಸರ್ವನಾಶ ಮಾಡುವ ಹಂಚಿನಲ್ಲಿ ಇವತ್ತಿದ್ದಾರೆ. ಅದಕ್ಕೆ ಬಂಧುಗಳೇ, ರೈತ ಕುಲ ಎಲ್ಲಿವರೆಗೆ ನಾವು ಒಂದು ಇವತ್ತು ಕಾರ್ಖಾನೆ ಮಾಲೀಕರು ಯಾವ ರೀತಿ ನಮ್ಮನ್ನು ಆಟ ಆಡ್ಸಕತ್ತಾರೆ ಅಂದರೆ ಏನು ಇವು ರೈತರು ಕಬ್ಬು ರೈತರಂದ್ರೆ ಯಾವುದೇ ರೀತಿ ನಮ್ಮ ಕಬ್ಬು ಕಳಿಸ್ತಾರೆ ಅಂತ ತಿಳ್ಕೊಂಡವರು ನಾವು ಅವ್ರು ಹೇಗಂತ ರೇಟಿಗೆ ಕಬ್ಬು ನಮ್ಮ ರೈತರು ಕೊಡ್ಕೊಂಡು ಬಂದರೂ ಕೂಡ ತೂಕದಲ್ಲಿ ಮೋಸ ಎಲ್ಲೂ ಕೊಡುವಂಗಿಲ್ಲ. ರೈತರಿಗೆ ಯಾವ ರೀತಿ ಆಟ ಆಡ್ತಾರೆ ಕಬ್ಬು ಕಳಿಸಿದ್ರು ಕೂಡ ಯಾಕಾಗಿಲ್ಲ 2 ವರ್ಷದಿಂದ ಯಾಕಾಗಿಲ್ಲಪ್ಪ ಅಂದ್ರೆ ಇವರು ರೈತರ ನಿಯಮ ಮಾಡಿಬಿಟ್ಟಿದ್ದಾರೆ. ಭ್ರಷ್ಟ ನೀತ ಅಯೋಗ್ಯ ಶಾಸಕರು ಮಂತ್ರಿಗಳು ಗುಲಾಮರು ಮಾಡಿಬಿಟ್ಟಿದ್ದಾರೆ ರೈತರನ್ನ. ಇವರೇನು ಕೇಳೋದಿಲ್ಲ ಹೇಳೋದಿಲ್ಲ. ಎಷ್ಟು ಕೊಟ್ಟು ನಡೀತೈತಿ, ನಮ್ಮದೇ ಅಧಿಕಾರ, ಇವ್ರ ಕಾರ್ಯಾಂಗ ನಮ್ಮದೇ ಐತಿ, ಶಾಸಕಾಂಗ ನಮ್ಮದೇ ಐತಿ ಅಂತೇಳಿ ಒಂದು ದಂಕಿನಿಂದ ನಡೆಸ್ತಾರೆ ಇವರು. ದಯಮಾಡಿ ಎಲ್ಲ ರೈತರು ಬಡವರು ಬಗ್ಗರು ಎಚ್ಚೆತ್ಕೊಂಡಾರ. ನೀವು ಇದೇ ರೀತಿ ಮಂಡತನ ಹಚ್ಚಿದ್ರೆ ಮುಂದಿನ ದಿನಮಾನದಲ್ಲಿ ನೇಪಾಳ ಪರಿಸ್ಥಿತಿ ನಿಮಗೆ ಬರ್ತದ ಅಂತೇಳಿ ಈ ಮುಖಾಂತರ. ಬ್ಯೂರೋ ರಿಪೋರ್ಟ್ ಈರಣ್ಣ ಹುಲ್ಲೂರ್, ಭಾರತ ವೈಭವ ನ್ಯೂಸ್, ಯರಗಟ್ಟಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.